ಹಾಯ್ ಹಲೋ ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತೇನೆ ಫ್ರೆಂಡ್ಸ್. ಯೂಟ್ಯೂಬ್ಲಿಂದ ಬಂದಿರುವ ಕಮ್ಯುನಿಟಿ ಗೈಡ್ಲೈನ್ಸ್ ಯಾವ ರೀತಿಯಾಗಿ ರಿಮೂವ್ ಮಾಡೋದು ಫ್ರೆಂಡ್ಸ್. ಯೂಟ್ಯೂಬ್ಲಿಂದ ಬಂದಿರೋ ಕಮ್ಯುನಿಟಿ ಗೈಡ್ಲೈನ್ಸ್ ಯಾವ ರೀತಿಯಾಗಿ ರಿಮೂವ್ ಮಾಡೋದು, ಅದು ಯಾಕೆ ರಿಮೂವ್ ಮಾಡೋದು, ಅದು ಯಾವ ರೀತಿಯಾಗಿ ಬಂದಿರುತ್ತೆ, ಅದು ಯಾಕೆ ಬಂದಿರುತ್ತೆ. ಯೂಟ್ಯೂಬ್ನಿಂದ ಬಂದಿರೋ ಕಮ್ಯುನಿಟಿ ಗೈಡ್ಲೈನ್ಸು ಇದು ಯಾವುದೇ ರೀತಿಯಾಗಿ ಒಬ್ಬ ಕಂಟೆಂಟ್ ಓನರ್ ಕೊಟ್ಟಿರೋದಿಲ್ಲ. ಅಫಿಷಿಯಲ್ ಆಗಿ ಯೂಟ್ಯೂಬ್ ಟೀಮ್ದವರು ಕೊಟ್ಟಿರುವಂತಹ ಇದೊಂದು ಸ್ಟ್ರೈಕ್ ಫ್ರೆಂಡ್ಸ್. ಅವ್ರು ಯಾಕೆ ಕೊಟ್ಟಿರ್ತಾರೆ, ಇದರಿಂದ ಅವ್ರಿಗೇನು ಲಾಭ, ಯಾಕಂದರೆ ಯೂಟ್ಯೂಬ್ ಒಬ್ಬ ಕಂಟೆಂಟ್ ಕ್ರಿಯೇಟರು ಒಂದು ವಿಡಿಯೋ ಕಂಟೆಂಟ್ ಮಾಡಬೇಕಂದ್ರೆ ಬಹಳ ಎಫೆಕ್ಟ್ ಆಗ್ತಾನೆ ಫ್ರೆಂಡ್ಸ್. ಯಾಕಂದರೆ ಅದರ ಹಿಂದೆ ಭಾಳ ಎಫೆಕ್ಟ್ ಇರುತ್ತೆ ಫ್ರೆಂಡ್ಸ್. ಆದ ಕಾರಣ ಅದು ಯಾವ ರೀತಿಯಾಗಿ ರಿಮೂವ್ ಮಾಡೋದು, ಯೂಟ್ಯೂಬ್ನಿಂದ ಬಂದರು ಫಸ್ಟು ವಾರ್ನಿಂಗ್ ಸ್ಟ್ರೈಕ್ ಬರುತ್ತೆ ಫ್ರೆಂಡ್ಸ್. ಅದಾದ ನಂತರ 3 ಕಮ್ಯುನಿಟಿ ಸ್ಟ್ರೈಕ್ ಬರುತ್ತೆ. ಇಷ್ಟು ಬಂದ ನಂತರ ನಿಮ್ಮ ಚಾನಲ್ ಟರ್ಮಿನೇಟ್ ಆಗುತ್ತೆ. ಬೇಕಾದರೆ ಸಬ್ಸ್ಕ್ರೈಬರ್ಸ್ಲಿ ಮಂತ್ಲಿ ಬೇಕಾದಷ್ಟು ಅರ್ನ್ ಮಾಡ್ತಾಯಿರಿ ಫ್ರೆಂಡ್ಸ್. ಯೂಟ್ಯೂಬ್ನಿಂದ ಇದೊಂದು ರೂಲ್ಸ್ ಇದೆ ಫ್ರೆಂಡ್ಸ್. ಕಮ್ಯುನಿಟಿ ಸ್ಟ್ರೈಕ್ ಯಾಕೆ ಬರ್ತೀವಿ ಫ್ರೆಂಡ್ಸ್, ನೀವು ಯೂಟ್ಯೂಬ್ನ ರೂಲ್ಸನ್ನು ಫಾಲೋ ಮಾಡಲಿಲ್ಲ ಅಂದರೆ ಯೂಟ್ಯೂಬ್ದವರು ನಿಮಗೆ ಕಮ್ಯುನಿಟಿ ಸ್ಟ್ರೈಕ್ ಕೊಡ್ತಾರೆ ಫ್ರೆಂಡ್ಸ್. ಯೂಟ್ಯೂಬ್ನೇ ಆದ ಕೆಲವಷ್ಟು ಪ್ರೈವಸಿ ಪಾಲಿಸಿ ಇದೆ ಫ್ರೆಂಡ್ಸ್. ಅವುಗಳನ್ನು ಫಾಲೋ ಮಾಡಲಿಲ್ಲ ಅಂದರೆ ಯೂಟ್ಯೂಬ್ದವರು ನಿಮ್ಮ ಚಾನಲನ್ನು ಟರ್ಮಿನೇಟ್ ಮಾಡ್ತಾರೆ. ಮೊದಲು ಒಂದು ವಾರ್ನಿಂಗ್ ಸ್ಟ್ರೈಕ್ ಕೊಡ್ತಾರೆ. ಅದಾದ ನಂತರ 3 ನಿಮಗೆ ಸ್ಟ್ರೈಕ್ ಕೊಡ್ತಾರೆ. ಇವು ಆದ ನಂತರ ನೀವೇನಾದರೂ ತಪ್ಪು ಮಾಡಿದರೆ ನಿಮಗೆ ಏನು ಮಾಡ್ತಾರೆ ಅಂದರೆ ನಿಮ್ಮ ಚಾನಲ್ ಟರ್ಮಿನೇಟ್ ಮಾಡ್ತಾರೆ ಫ್ರೆಂಡ್ಸ್. ಯಾಕೆಂತಂದರೆ ಅವರ ಕೆಲವು ಪ್ರೈವಸಿ ಪಾಲಿಸಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದ್ದಾವೆ. ಅವುಗಳನ್ನು ನೀವು ಫಾಲೋ ಮಾಡಲಿಲ್ಲ ಅಂದರೆ ಯೂಟ್ಯೂಬ್ ಟರ್ಮ್ಸ್ ಆಫ್ ಕಂಡೀಷನ್ ವಿರುದ್ಧವಾಗಿ ನೀವೇನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡಿದರೆ ನಿಮಗೆ ಸ್ಟ್ರೈಕ್ ಬರುತ್ತೆ ಫ್ರೆಂಡ್ಸ್. ಸ್ಟ್ರೈಕ್ ಬಂದ ನಂತರ ನಿಮ್ಮ ಚಾನಲ್ ಟರ್ಮಿನೇಟ್ ಆಗುತ್ತೆ ಫ್ರೆಂಡ್ಸ್. ನಮಗೆ ಫಸ್ಟ್ ಬಂದಿದೆ. ಈಗ ನಿನ್ನೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಆ ವಿಡಿಯೋದಲ್ಲಿ ಒಂದು ತಪ್ಪಿತ್ತು ಫ್ರೆಂಡ್ಸ್. ಏನಂದರೆ ಕೆಲವಷ್ಟು ಥರ್ಡ್ ಪಾರ್ಟಿ ವೆಬ್ಸೈಟ್ಲಿಂದ ನಾನು ಕೆಲವಷ್ಟು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದೆ. ಅವುಗಳನ್ನು ವಿಡಿಯೋದಲ್ಲಿ ಶೋ ಮಾಡಿದೆ ಫ್ರೆಂಡ್ಸ್. ಆದ ಕಾರಣ ನನ್ನ ವಿಡಿಯೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಮೂಲಕ ನನಗೆ ವಾರ್ನಿಂಗ್ ಸ್ಟ್ರೈಕ್ ಬಂದು ಫ್ರೆಂಡ್ಸ್. 90 days ಆದಮೇಲೆ ಅದೊಂದು ರಿಮೂವ್ ಆಗುತ್ತೆ. ಈಗ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಯಾವ ರೀತಿ ರಿಮೂವ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿದುಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೋಗ್ತಿರ್ಬೇಕು ಎನೇಬಲ್ ಮಾಡ್ತೀವಿ. ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಫೇಸ್ಬುಕ್ದಲ್ಲಿ ನೋಡ್ತೀರಿ, ಫೇಸ್ಬುಕ್ ಫಾಲೋ ಮಾಡಿ ಹೋಗ್ತಿರ್ಬೇಕು ಎನೇಬಲ್ ಮಾಡ್ತೀವಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನಿಮಗೂ ಕಮ್ಯುನಿಟಿ ಸ್ಟ್ರೈಕ್ ಬಂದಿದೆ ಫ್ರೆಂಡ್ಸ್. ನಿಮ್ಗೆ ವಾರ್ನಿಂಗ್ ಸ್ಟ್ರೈಕ್ ಬಂದಿದ್ದು ಅಥವಾ ಡೈರೆಕ್ಟ್ ಎಷ್ಟನೇ ಸ್ಟ್ರೈಕ್ ಬಂದಿದೆ ಅಂತ ಬಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಫ್ರೆಂಡ್ಸ್. ಕಮ್ಯುನಿಟಿ ಸ್ಟ್ರೈಕನ್ನು ಯಾವ ರೀತಿ ರಿಮೂವ್ ಮಾಡಬೇಕಂದ್ರೆ ಅವರಿಗೆ ಯೂಟ್ಯೂಬ್ ಟೀಮ್ಗೆ ಅಪೀಲ್ ಮಾಡಬೇಕಾಗುತ್ತೆ. ಅದು ಅಪೀಲ್ ಯಾವ ರೀತಿ ಮಾಡೋದು, ಆ ಟೆಕ್ಸ್ಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಆ ರೀತಿ ಅಪೀಲ್ ಮಾಡಬೇಕು. ಅದೇ ಟೆಕ್ಸ್ಟ್ ಮೂಲಕ ನೀವು ಅಪೀಲ್ ಮಾಡಬೇಕು ಅಂದರೆ ನೀವು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಟೆಕ್ಸ್ಟನ್ನು ಕಾಪಿ ಮಾಡಿಕೊಂಡು ನೀವು ಅದೇ ರೀತಿಯಾಗಿ ಅಪೀಲ್ ಮಾಡ್ಬೋದು ಫ್ರೆಂಡ್ಸ್. ಅದನ್ನು ಯಾವ ರೀತಿ ರಿಮೂವ್ ಮಾಡೋದು ಅಂತ ನಿಮ್ಮ ಫಸ್ಟ್ ಸ್ಟುಡಿಯೋ ಆ್ಯಪ್ನಿಂದ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಒಂದು ಮಾತಾದ ಇಂಟ್ರೋದೊಂದಿಗೆ ಫ್ರೆಂಡ್ಸ್. ನನ್ನ ಪುಣ್ಯ ಸ್ಕ್ರೀನಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನಿಮ್ಮ ಫೋನಿನಲ್ಲಿರುವ ಸ್ಟುಡಿಯೋ ಆ್ಯಪ್ನಲ್ಲಿ ನಾವು ಯಾವ ರೀತಿಯಾಗಿ ಇದು ಮಾಡೋದು, ಯಾವ ರೀತಿಯಾಗಿ ಅದನ್ನು ನಾವು ರಿಮೂವ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಿಮ್ಮ ಫೋನಲ್ಲಿರುವ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ. ಸ್ವಲ್ಪ ವೇಟ್ ಮಾಡಿ, ಓಪನ್ ಆಗ್ತದೆ ಫ್ರೆಂಡ್ಸ್. ಓಪನ್ ಆದ ನಂತರ ಈ ರೀತಿಯಾಗಿ ಸ್ವಲ್ಪ ಇಂಟರ್ಫೇಸ್ ಬರುತ್ತೆ, ಸ್ವಲ್ಪ ನೋಡ್ಬೋದು. ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ಸ್ಟುಡಿಯೋ ಆ್ಯಪ್ನಲ್ಲಿ ನೀವು ನಿಮ್ಮ ಚಾನಲ್ನ ಓಪನ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಮಾಡಿಕೊಂಡ ನಂತರ ಕೆಳಗೆ ಡ್ಯಾಶ್ಬೋರ್ಡ್ ಆದ ನಂತರ ಕಂಟೆಂಟ್ ಅಂತ ಒಂದು ಆಪ್ಷನ್ ಇದೆ. 8ನೇ ಆಪ್ಷನ್ ಅದು ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಕಂಟೆಂಟ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡಂತ ನಿಮ್ಮ ಯಾವ ವಿಡಿಯೋ ಹಾಕ್ತೀರ ಅಷ್ಟು ವಿಡಿಯೋನ ಶೋ ಆಗುತ್ತೆ ಫ್ರೆಂಡ್ಸ್. ಅಷ್ಟು ವಿಡಿಯೋ ಶೋ ಆದ ನಂತರ ನಿಮ್ಮ ಯಾವ ವಿಡಿಯೋಗೆ ನಿಮಗೆ ಕಮ್ಯುನಿಟಿ ಸ್ಟ್ರೈಕ್ ಬಂದಿದೆ, ವಾರ್ನಿಂಗ್ ಸ್ಟ್ರೈಕ್ ಬಂದಿದೆ ಅಥವಾ ಕಮ್ಯುನಿಟಿ ಸ್ಟ್ರೈಕ್ ಬಂದಿದೆ ಆ ವಿಡಿಯೋ ನೀವು ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಆ ವಿಡಿಯೋ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ವಿಡಿಯೋ ಇರುತ್ತೆ. ಈ ವಿಡಿಯೋ ಎದ್ರ ಪರ್ಪಸ್ ಆಗಿತ್ತು ಅಂದರೆ ಫ್ರೆಂಡ್ಸ್, ಇದು ಸ್ಟ್ರೈಕ್ ಬಂದಿದೆ ಅಂದರೆ ಒಂದೇ ವಾಟ್ಸಪ್ ಅಕೌಂಟು 2 ಫೋನಲ್ಲಿ ಯಾವ ರೀತಿ ಲಾಗಿನ್ ಮಾಡೋದು ಅಂತ ಫ್ರೆಂಡ್ಸ್. ಈ ಲಾಗಿನ್ ಮಾಡೋದು ತೋರಿಸೋ ಹೊತ್ತಿನಲ್ಲಿ ನಾನು ಸ್ವಲ್ಪ ಏನು ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇಮೇಜಸ್ ತೋರಿಸಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಆಗಿಲ್ಲ ಫ್ರೆಂಡ್ಸ್. ಆಗಿಲ್ಲ ಅಂದರೆ ಫ್ರೆಂಡ್ಸ್ ಕಮ್ಯುನಿಟಿ ಸ್ಟ್ರೈಕ್ ಬಂದಿದೆ ಫ್ರೆಂಡ್ಸ್. ಅದು ಯಾವ ರೀತಿಯಾಗಿ ರಿಮೂವ್ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಈ ವಿಡಿಯೋ ಎದಕ್ಕೆ ಪರ್ಪಸ್ ಆಗುತ್ತೆ ಅಂದರೆ ಫ್ರೆಂಡ್ಸ್, ಈಗ ಹೊಸ ಯೂಟ್ಯೂಬ್ನಿಂದ ಬಂದಿರೋ ಒಂದು ಹೊಸ ಅಪ್ಡೇಟ್ ಇದೆಯಲ್ಲ ಫ್ರೆಂಡ್ಸ್. ಒಂದೇ ವಾಟ್ಸಪ್ ಅಕೌಂಟು 2 ಫೋನ್ ಲಾಗಿನ್ ಆಗೋದು ಫ್ರೆಂಡ್ಸ್. ಆ ಪರ್ಪಸ್ ಆಗಿತ್ತು. ಅದು ಆ ಪರ್ಪಸ್ಸಲ್ಲಿ ವಿಡಿಯೋ ಶೂಟ್ ಮಾಡೋದ್ರಿಂದ ಸ್ವಲ್ಪ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇದರಲ್ಲಿ ಇಶ್ಯೂ ಆಗಿತ್ತು ಫ್ರೆಂಡ್ಸ್. ಆದ ಕಾರಣ ಬಂದಿದೆ. ಇದರಲ್ಲಿ ಯೂಟ್ಯೂಬ್ದವರಿಗೆ ಸ್ವಲ್ಪ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ದವರಿಗೆ ಸ್ವಲ್ಪ ಅಪೀಲ್ ಹಾಕೋಣ, ನೋಡೋಣ ಅವ್ರು ಏನು ರಿಪ್ಲೈ ಮಾಡ್ತಿರುತ್ತೆ. 72 ಅವರಲ್ಲಿ ಅವರು ರಿಟರ್ನ್ ನಮಗೆ ಮೇಲ್ ಮೂಲಕ ನಮಗೆ ಕಾಂಟ್ಯಾಕ್ಟ್ ಆಗಿ ನಮಗೆ ರಿಪ್ಲೈ ಮಾಡುತ್ತಾರೆ ಫ್ರೆಂಡ್ಸ್. ಅದು ನಾವು ಇಲ್ಲಿ ರಿಮೂವ್ ಟರ್ಮ್ಸ್ ಆ್ಯಂಡ್ ಪಾಲಿಸಿ ಅಂತ ರಿಮೂವ್ ಇರ್ತದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಟೇಕ್ ಎ ಆ್ಯಕ್ಷನ್ ಅಂತ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಟೇಕ್ ಎ ಆ್ಯಕ್ಷನ್ ಮೇಲೆ ಕೊಟ್ಟ ನಂತರ ಸ್ವಲ್ಪ ವೇಟ್ ಮಾಡಿ. ಈ ರೀತಿಯಲ್ಲೂ
ಲೋಡ್ ಆಗುತ್ತೆ. ನಿಮ್ದು ವಿಡಿಯೋ ಟೈಟಲ್ ಬರುತ್ತೆ. ಈ ರೀತಿಯಾಗಿ ಇದು ವಾರ್ನಿಂಗ್ ಸ್ಟ್ರೈಕ್ ಅಂತಿದೆ ಫ್ರೆಂಡ್ಸ್. ಇದು ನನಗೆ ಬಂದು ವಾರ್ನಿಂಗ್ ಸ್ಟ್ರೈಕು. ನಿಮ್ಗೆ ಯಾವ ಸ್ಟ್ರೈಕ್ ಬಂದಿದೆ ಅಂತ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ವಾರ್ನಿಂಗ್ ಸ್ಟ್ರೈಕ್ ಇರ್ತಾರೆ. ಇದು ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗುತ್ತೆ. ನಿಮಗೆ ವಿಡಿಯೋ ತೋರಿಸ್ತಾರೆ. ವಿಡಿಯೋದಲ್ಲಿ ಏನು ತಪ್ಪಾಗಿದೆ ಅಂತ ಅದನ್ನು ನೋಡಬೇಕು. ಇಲ್ಲಿ ತಪ್ಪಾಗಿದೆ, ಯಾವ ಕಾರಣಕ್ಕಾಗಿ ಬಂದಿತ್ತು ವಿಡಿಯೋದಲ್ಲಿ ನಿಮ್ಗೆ ಶೋ ಮಾಡ್ತಾರೆ. ಶೋ ಮಾಡಿದ ನಂತರ ನೋಡಿಕೊಂಡು ನೀವು ನೆಕ್ಸ್ಟ್ ಮೇಲೆ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕೊಡೋಣ ವಾಟ್ ಟು ಲುಕ್ ಯುವರ್ ವಿಡಿಯೋ ರಿವ್ಯೂ ಅಂತ ಬಂದಿದೆ. ಓಕೆ ಅದು ಕೊಟ್ಟು ರೀಡ್ ಫುಲ್ ಪಾಲಿಸಿ ಎತ್ಬಿಟ್ಟು ಅದನ್ನು ಓದ್ಕೊಂಡು ನೆಕ್ಸ್ಟ್ ಮೇಲೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಮೇಲೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ಮೇಲೆ ಕೊಟ್ಟ ನಂತರ ಟೇಕ್ ಎ ಆ್ಯಕ್ಷನ್ ಅಂತ ಬರುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಟೇಕ್ ಎ ಆ್ಯಕ್ಷನ್ ಅಂತ ಬಂದಿದೆ. ಇದು ಆದ ನಂತರ ವಾಟ್ ಟು ಡೂ ಯು ವೆಂಟ್ ಟು ಡೂ ಅಂತ ಬಂದಿದೆ. ಇಲ್ಲಿ 2 ಆಪ್ಷನ್ ತೋರಿಸ್ತಿದೆ. ಇದು ಟೇಕ್ ಪಾಲಿಸಿ ಟ್ರೈನಿಂಗ್ ಅಂತ ಬರುತ್ತಿದೆ. ಇದು ಕೇವಲ 7 ಕ್ವೆಶ್ಚನ್ಗಳು ಕೇಳ್ತಾರೆ. ಇದರಲ್ಲಿ ನೀವು ಆನ್ಸರ್ ಮಾಡೋಕ್ಕಾಗುತ್ತೆ. ಇದು ಟ್ರೈನಿಂಗ್ ಕಂಪ್ಲೀಟ್ ಆದ ನಂತರ ಅಪೀಲ್ ಮಾಡೋಕ್ಕಾಗುತ್ತೆ. ಅಂದ್ರೆ ಮಾತ್ರ ನಿಮಗೆ ಸ್ವಲ್ಪ ಕಂಟೆಸ್ಟೆಡ್ ಹಿಡಿದು ನಿಮ್ಮ ವಿಡಿಯೋನ ಅವರು ರಿಮೂವ್ ಮಾಡಿರೋ ವಿಡಿಯೋನ ನಿಮಗೆ ಇವರು ಪಬ್ಲಿಷ್ ಮಾಡ್ಬೋದು ಫ್ರೆಂಡ್ಸ್. ನೋಡೋಣ. ಈಗ ನಾವು ಟ್ರೈನಿಂಗನ್ನು ಮುಗಿಸ್ಕೊಳ್ಳೋಣ. ನೀವು ಫಸ್ಟ್ ಆಫ್ ಆಲ್ ಆಗಿ ಟ್ರೈನಿಂಗ್ ಮುಗಿಸ್ಕೊಳ್ಬೇಕಾಗುತ್ತೆ. ಟೇಕ್ ಎ ಟ್ರೈನಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಟೇಕ್ ಎ ಟ್ರೈನಿಂಗ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಟೇಕ್ ಎ ಟ್ರೈನಿಂಗ್ ಕ್ಲಿಕ್ ಮಾಡಿದ್ದೇನೆ. ಕ್ಲಿಕ್ ಮಾಡಿಕೊಂಡಂತ ಸ್ವಲ್ಪ ವೇಟ್ ಮಾಡಿ. ಈ ರೀತಿಯಾಗಿ ಬರುತ್ತೆ. ಇವರ ಡೇಂಜರಸ್ ಆಗಿರೋ ಅಂತ ವಿಡಿಯೋ ಇದೆ. ಡಿಜಿಟಲ್ ಸೆಕ್ಯೂರಿಟಿ ಇದೆ. ಇದಾದ ನಂತರ ಪಾಲಿಸಿ ಟ್ರೈನಿಂಗ್ ಇದೆ. ಇದು ಸ್ವಲ್ಪ ರೀಡ್ ಮಾಡ್ಕೊಳ್ಳಿ. ರೀಡ್ ಮಾಡಿಕೊಂಡ ನಂತರ ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಮೇಲೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಮೇಲೆ ಕೊಟ್ಟ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಆಗುತ್ತೆ. ಅವ್ರು ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಎಸ್ ಆರ್ ನೋ ಅಂತ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕಾಗುತ್ತೆ. ನಾನು ಎಸ್ ಮೇಲೆ ಕ್ಲಿಕ್ ಮಾಡಿ ನೋಡ್ತೀನಿ. ಎಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚೆಕ್ ಅಂತ ಬಿಡುತ್ತೆ. ಚೆಕ್ ಮೇಲೆ ಕೊಡಬೇಕಾಗುತ್ತೆ. ಚೆಕ್ ಮೇಲೆ ಕೊಟ್ಟ ನಂತರ ಆನ್ಸರ್ ಇದು ಕರೆಕ್ಟ್ ಆಗಿಲ್ಲ ಅಂತ ಬರುತ್ತೆ. ರಿಟ್ರೈ ಅಂತ ಬರುತ್ತೆ. ರಿಟ್ರೈಲ್ ಮೇಲೆ ಹಾಕಿಕೊಂಡು ನೀವು ನೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಚೆಕ್ ಅಂತ ಕೊಡಬೇಕಾಗುತ್ತೆ. ಚೆಕ್ ಮೇಲೆ ಕೊಟ್ಟ ನಂತರ ದಟ್ ಈಸ್ ಯುವರ್ ಕರೆಕ್ಟ್ ಆನ್ಸರ್ ಅಂತ ಬರುತ್ತೆ. ಇದೇ ರೀತಿಯಾಗಿ ನೀವು ತಪ್ಪಿದರೆ ರಿಟರ್ನ್ ಅದು ನೀವು ಟೇಕ್ ಎ ಟ್ರೈ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಎಸ್ ಆರ್ ನೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸಹಿ ಆನ್ಸರ್ ಮಾಡೋಕ್ಕತ್ತೆ. ಕರೆಕ್ಟಾಗಿ ಆನ್ಸರ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಮೇಲೆ ಕೊಟ್ಟ ನಂತರ 2ನೇ ಕ್ವಶನ್ ಈ ರೀತಿ ಬರುತ್ತೆ. ನೀವು ಓದ್ಕೋಬೋದು ಫ್ರೆಂಡ್ಸ್. ನೀವು ಓದ್ಕೋಬೇಕಾಗುತ್ತೆ. 7ರಲ್ಲಿ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ದೇವೆ. 7ರಲ್ಲಿನ 2ನೇ ಕ್ವಶನ್ ಫ್ರೆಂಡ್ಸ್. ಇದಕ್ಕೆ ಎಸ್ ಆರ್ ನೋ ಹಾಕಬೇಕಾಗುತ್ತೆ. ರಿಟರ್ನ್ ಎಸ್ ಕೊಟ್ಟು ನೋಡ್ತೇನೆ. ಈ ರೀತಿಯಾಗಿ ಎಸ್ ಕೊಟ್ಟ ನಂತರ ಚೆಕ್ ಅಂತ ಬರುತ್ತೆ. ಚೆಕ್ ಅಂತ ಕೊಡಬೇಕಾಗುತ್ತೆ. ಚೆಕ್ ಅಂತ ಕೊಟ್ಟ ನಂತರ ಮತ್ತೆ ಅದು ಹೇಳ್ತದೆ ನೀವು ತಪ್ಪು ಆನ್ಸರ್ ಮಾಡಿದರೆ ರಿಟರ್ನ್ ಟ್ರೈ ಆದಾಗೇನು ಕೊಡಬೇಕು. ನೋ ಮೇಲೆ ಕ್ಲಿಕ್ ಮಾಡ್ತೀನಿ. ರಿಟರ್ನ್ ಚೆಕ್ ಮೇಲೆ ಕೊಡಬೇಕು. ಚೆಕ್ ಮೇಲೆ ಕೊಟ್ಟ ನಂತರ ಈಗ ದಟ್ ಈಸ್ ಕರೆಕ್ಟ್ ಆನ್ಸರ್ ಅಂತ ಬಂದಿದೆ. ಇದು ಮತ್ತೆ ನೆಕ್ಸ್ಟ್ ಮೇಲೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಮೇಲೆ ಕೊಟ್ಟ ನಂತರ ಈ ರೀತಿ ಬರುತ್ತೆ. ಈ ರೀತಿ ಬಂತ ಈ ಗೇಮಿಂಗ್ ಚಾನಲ್ ಅಪ್ಲೋಡ್ ಯೂರ್ ಇನ್ಫಾರ್ಮೇಷನ್ ವಿಡಿಯೋ ಅಬೌಟ್ ವಿತ್ ಲಾಗಿನ್ ಪಾಪ್ಯುಲರ್. ಈ ರೀತಿಯಾಗಿ 3ನೇ ಕ್ವಶನ್ ಇದೆ. ನಾವು 3ನೇ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ನೋ ಅಂತ ಕೊಟ್ಟು ಇದರಲ್ಲಿ ಮತ್ತು ಈಗ ನಾನು ಹೊತ್ತು ಕೊಟ್ಟು ಚೆಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಚೆಕ್ ಮೇಲೆ ಕ್ಲಿಕ್ ಮಾಡಿಕೊಂಡಂಥ ನಾಟಿ ಕ್ವಿಕ್ ಬರ್ತಿದೆ. ನಾವು ರಿಟರ್ನ್ ಎಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚೆಕ್ ಮೇಲೆ ಕೊಡ್ತೀನಿ. ಚೆಕ್ ಮೇಲೆ ಕೊಟ್ಟ ನಂತರ ದಟ್ ಈಸ್ ಕರೆಕ್ಟ್ ಅಂತ ಬರ್ತದೆ. ದಟ್ ಈಸ್ ಕರೆಕ್ಟ್ ಅಂತ ಬಂದ ನಂತರ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬಂದ ನಂತರ ನೀವು 4ನೇ ಕ್ವೆಶನ್ ಫ್ರೆಂಡ್ಸ್. 4ನೇ ಕ್ವೆಶನ್ಗೆ ಆನ್ಸರ್ ಮಾಡೋಕ್ಕೆ ಈಗ ನಾವು 3 ಕ್ವೆಶನ್ಗೆ ಆನ್ಸರ್ ಮಾಡಿದೆ. 4ನೇ ಕ್ವೆಶನ್ಗೆ ಆನ್ಸರ್ ಮಾಡಿ ಎಸ್ ಆರ್ ನೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಮಾಡಿಕೊಂಡ ನಂತರ ಚೆಕ್ ಮೇಲೆ ಕೊಡಬೇಕಾಗುತ್ತೆ. ಚೆಕ್ ಮೇಲೆ ಕೊಟ್ಟ ನಂತರ ಈ ರೀತಿಯಾಗಿ ದಟ್ ಈಸ್ ಕರೆಕ್ಟ್ ಆನ್ಸರ್ ಅಂತ ಬರ್ತದೆ. ಈ ರೀತಿ ಬಂದರೆ ನೆಕ್ಸ್ಟ್ ಮೇಲೆ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ಬಂದ ನಂತರ 7ರಲ್ಲಿ ಈಗ ನಾವು 4 ಕ್ವೆಶನ್ಗೆ ಆನ್ಸರ್ ಮಾಡಿದೆ. ಇನ್ನು 3 ಕ್ವೆಶನ್ಗಳು ಉಳಿದು. ಈಗ 5ನೇ ಕ್ವೆಶನ್ ಫ್ರೆಂಡ್ಸ್. ಇದರ ನೀವು ಓದಿಕೊಂಡ ನಂತರ ಎಸ್ ಆರ್ ನೋ ಮೇಲೆ ನಾನು ಎಸ್ ಮೇಲೆ ಕೊಡ್ತೀನಿ. ಎಸ್ ಮೇಲೆ ಕೊಟ್ಟ ನಂತರ ಚೆಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್. ಈಗ ನೋಡ್ಬೋದು ದಟ್ ಈಸ್ ರೈಟ್ ಆನ್ಸರ್ ಅಂತ ಬಂದಿದೆ. ಈಗ ನಾವು 5 ಆನ್ಸರ್ ಮಾಡಿದ್ದೇವೆ. ಇದು 6ನೇ ಆಪ್ಷನ್ ಫ್ರೆಂಡ್ಸ್. 6ನೇ ಆಪ್ಷನ್ ಬಂದ ನಂತರ ಈ ರೀತಿಯಾಗಿ 3 ಆಪ್ಷನ್ ಇವೆ. 3 ಆಪ್ಷನ್ ಇರ್ತಾವಲ್ವ, ಇದರಲ್ಲಿ ನೀವು ಯಾವುದಾದ್ರು ಒಂದು ಆನ್ಸರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡಂಥ ಚೆಕ್ ಆಪ್ಷನ್ ಮೇಲೆ ಕೊಡಬೇಕಾಗುತ್ತೆ. ಚೆಕ್ ಆಪ್ಷನ್ ಮೇಲೆ ಕೊಟ್ಟ ನಂತರ ದಟ್ ಈಸ್ ಕರೆಕ್ಟ್ ಅಂತ ಬರ್ತದೆ. ನೆಕ್ಸ್ಟ್ ಮೇಲೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಮೇಲೆ ಕೊಟ್ಟ ನಂತರ 7ರಲ್ಲಿ 6 ಕ್ವೆಶನ್ಗಳಿಗೆ ನಾವು ಆನ್ಸರ್ ಮಾಡಿದ್ದೀವಿ. ಈಗ ಲಾಸ್ಟ್ 7ನೇ ಕ್ವೆಶನ್ ಇದೆ ಫ್ರೆಂಡ್ಸ್. 7ನೇ ಕ್ವೆಶನ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಇದನ್ನು ಓದಿಕೊಂಡ ನಂತರ ಏನಂತ ಬರ್ತಿದೆ ಇದನ್ನು ನೀವು ಕರೆಕ್ಟಾಗಿ ಏನು ಮಾಡ್ಬೇಕಂದ್ರೆ ಆನ್ಸರ್ ಮಾಡೋಕ್ಕಾಗುತ್ತೆ. ನಾನು ಇದು ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಚೆಕ್ ನೀವು ಹೊತ್ತು ಕೊಡ್ತೀನಿ. ಚೆಕ್ ನೀವು ಕೊಟ್ಟ ನಂತರ ಏನು ಬರ್ತಿದೆ ದಟ್ ಈಸ್ ನಾಟ್ ಕ್ವಿಕ್ ರೈಟ್ ಆನ್ಸರ್ ಬರುತ್ತೆ. ಕೊಡಿ. ರಿಟರ್ನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಮೇಲೆ ಕೊಡಿ. ಎಸ್ ಮೇಲೆ ಕೊಟ್ಟ ನಂತರ ನೋಡಿ ಫ್ರೆಂಡ್ಸ್ ದಟ್ ಈಸ್ ಕರೆಕ್ಟ್ ಆನ್ಸರ್. ಈ ರೀತಿಯಾಗಿ ನೆಕ್ಸ್ಟ್ ಮೇಲೆ ಕೊಟ್ಟ ನಂತರ ನೀವು ಪಾಲಿಸಿ ಟ್ರೈನಿಂಗನ್ನು ಕಂಪ್ಲೀಟಾಗಿ ಮುಗಿಸಿದ್ರೆ ಫ್ರೆಂಡ್ಸ್. ಈ ರೀತಿಯಾಗಿ ತೋರಿಸಿದೆ. ಕ್ಲೋಸ್ ಯುವರ್ ಟ್ರೈನಿಂಗ್ ಅಂತ ಬರ್ತದೆ. ಕ್ಲೋಸ್ ಯುವರ್ ಟ್ರೈನಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತೋರಿಸಿದೆ ಯುವರ್ ರಾಂಗ್ ವಿತ್ ಯುವರ್ ಎಕ್ಸ್ಪೈರ್ ಟು ಜೂನ್ 2024 ಮುಗಿಯುತ್ತೆ ಅಂತ ತೋರಿಸಿದೆ ಫ್ರೆಂಡ್ಸ್. ಇವ್ರು ಏನು ಹೇಳ್ತಾರೆ ಅಂದರೆ ನಿಮ್ಮ ಕಮ್ಯುನಿಟಿ ಸ್ಟ್ರೈಕ್ ವಾರ್ನಿಂಗ್ ಇದೆಯಲ್ವ 2 ಜೂನು 2024 ಅದು ಎಕ್ಸ್ಪೈರ್ ಆಗುತ್ತೆ ತೋರಿಸಿದೆ. ಇಷ್ಟು ಓದ್ಕೊಳ್ಳಿ. ಬಟ್ ಈಸ್ ನೆಕ್ಸ್ಟ್ ಅಂತ ಇದ್ರ ಮೇಲೆ ಓದ್ಕೊಂಡು ಕ್ಲೋಸ್ ಟ್ರೈನಿಂಗ್ ಅಂತ ಬರುತ್ತೆ. ಕ್ಲೋಸ್ ಟ್ರೈನಿಂಗ್ ಮೇಲೆ ಕೊಡಿ ಫ್ರೆಂಡ್ಸ್. ಕ್ಲೋಸ್ ಟ್ರೈನಿಂಗ್ ಮೇಲೆ ಕೊಟ್ಟ ನಂತರ ರಿಟರ್ನ್ ಈ ರೀತಿ ಬರುತ್ತೆ. ನೀವು ಟ್ರೈನಿಂಗ್ ಟೇಕ್ ಎ ಪಾಲಿಸಿ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದರೆ ಇದು ಆದ ನಂತರ ಅಪೀಲ್ ಟು ಡಿಸ್ಕಷನ್ ಅಂತ ಬರ್ತದೆ. ಇದು ಇವ್ರು ಏನು ಹೇಳ್ತಾರೆ ರೆಸ್ಪಾನ್ಸ್ 72 ಅವರಲ್ಲಿ ಅವ್ರು ರಿಟರ್ನ್ ನಿಮ್ಮ ಮೇಲ್ ಮೂಲಕ ರೆಸ್ಪಾನ್ಸ್ ಮಾಡ್ತಿದ್ದೇವೆ ಅಂತ ಹೇಳ್ತೀವಿ ಫ್ರೆಂಡ್ಸ್. ಇದಾದಮೇಲೆ ಸ್ಟಾರ್ಟು ಅಪೀಲ್ ಮೇಲೆ ಕ್ಲಿಕ್ ಮಾಡೋಣ. ಸ್ಟಾರ್ಟು ಅಪೀಲ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ
ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ನಂತರ ನೀವು 100 ವರ್ಡ್ಸಲ್ಲಿರುವ ಒಂದಿಷ್ಟು ಟೆಕ್ಸ್ಟನ್ನು ಬರೀಬೇಕಾಗುತ್ತೆ. ನಾನು ಯಾವ ರೀತಿಯಾಗಿ ಬರೆದಿದ್ದೀನಿ ಈ ರೀತಿಯಾಗಿ ಬರೀಬೇಕಾಗಿದೆ ಫ್ರೆಂಡ್ಸ್. ನೀವು ನೋಡ್ಬೋದು ಈ ರೀತಿಯಾಗಿ ಬರೆದಿದ್ದೀನಿ. ಈ ರೀತಿಯಾಗಿ ಅಪೀಲನ್ನು ಬರೀಬೇಕಾಗೈತಿ. ನಾ ಈ ರೀತಿಯಾಗಿ ಬರೆದ್ರು ಟೆಕ್ಸ್ಟನ್ನು ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಟೆಕ್ಸ್ಟನ್ನು ಕಾಪಿ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಾನು ಏನು ಬರೆದಿದ್ದೇನೆ, ಡಿಯರ್ ಯೂಟ್ಯೂಬ್ ಟೀಮ್ ಪ್ಲೀಸ್ ರಿವ್ಯೂ ಅಗೇನ್ ಆ್ಯಂಡ್ ರಿಸ್ಟೋರ್ ದ ವಿಡಿಯೋ ಹ್ಯಾಸ್ ಸೂನ್ ಪಾಸಿಬಲ್ ಅಂತ ಈ ರೀತಿಯಾಗಿ ಬರೀತೀನಿ. ಈ ರೀತಿಯಾಗಿ ಬರೆದ ನಂತರ ಇದನ್ನು ಸಬ್ಮಿಟ್ ಮೇಲೆ ಕೊಡಬೇಕಾಗಿದೆ ಫ್ರೆಂಡ್ಸ್. ನಾನು ಈ ಟೆಕ್ಸ್ಟ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಕಾಪಿ ಮಾಡ್ಕೋಬೋದು ಫ್ರೆಂಡ್ಸ್ ಬೇಕಂದರೆ. ಈಗ ನಾನು ಸಬ್ಮಿಟ್ ಮೇಲೆ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ಬೋದು ಸಬ್ಮಿಟ್ ಮೇಲೆ ಕೊಟ್ಟಿದ್ದೇನೆ. ಕೊಟ್ಟ ನಂತರ ನೋಡಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ. ಡಿಸ್ಮಿಸ್ ಅಂತ ಬರುತ್ತೆ. ರಿವ್ಯೂ ಯುವರ್ ಅಪ್ಲೈ ಅಂತ ವೇರೀಸ್ ರಿವ್ಯೂ ಇರ್ತಾ ಬರ್ತದೆ. ಈ ರೀತಿಯಾಗಿ ಬಂದ ನಂತರ ಈ ರೀತಿಯಾಗಿ ಬಂದು ಅಪ್ಲೈ ಟು ಡಿಸ್ಕಷನ್ ಈ ರೀತಿಯಾಗಿ ಸಕ್ಸಸ್ಫುಲ್ಲಾಗಿ ಅಪೀಲನ್ನು ಹಾಕಿದೆ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿಯಾಗಿ ಸಕ್ಸಸ್ಫುಲ್ಲಾಗಿ ಯೂಟ್ಯೂಬ್ಗೆ ಅಪೀಲ್ ಹಾಕಿದ್ದು 72 hours ಆದ ನಂತರ ನಿಮಗೆ ರಿಟರ್ನ್ ರಿಪ್ಲೈ ಬರುತ್ತೆ ಫ್ರೆಂಡ್ಸ್. ನೀವು ಇದಿಷ್ಟಾದರೆ ರಿಪ್ಲೈ ಬರುತ್ತೆ. ವಿಡಿಯೋನ ರಿಮೂವ್ ಮಾಡಿದ್ದೀರಾ ಅಥವಾ ಪಬ್ಲಿಷ್ ಮಾಡಿದ್ದೀರಾ ಅಂತ ನಿಮಗೆ ಇದು ಬರುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಫ್ರೆಂಡ್ಸ್. ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಇನ್ಸ್ಟಾಗ್ರಾಮಿಗೆ ಬಂದು ಪರ್ಸನಲಾಗಿ DM ಮಾಡಿ. ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಬಂದು DM ಮಾಡಿ, ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿಯಾಗಿ ನಿಮ್ಮ ವಿಡಿಯೋಗೆ ನಿಮ್ಮ ಚಾನಲ್ಗೆ ಬಂದಿರೋ ಕಮ್ಯುನಿಟಿ ಸ್ಟ್ರೈಕನ್ನು ಯಾವ ರೀತಿಯಾಗಿ ರಿಮೂವ್ ಮಾಡೋದು, ವಾರ್ನಿಂಗ್ ಸ್ಟ್ರೈಕ್ ಯಾವ ರೀತಿಯಾಗಿ ರಿಮೂವ್ ಮಾಡೋದು, ಯೂಟ್ಯೂಬ್ನಲ್ಲಿ ಬಂದಿರೋ ಮೂರು ಸ್ಟ್ರೈಕ್ ಯಾವ ರೀತಿಯಾಗಿ ರಿಮೂವ್ ಮಾಡೋದು, ನಿಮ್ಮ ಚಾನಲ್ಗೆ ಬಂದಿರೋ ಪ್ರಾಬ್ಲಮ್ ಯಾಕೆ ಬಂದಿದೆ, ಎದರ ಸಲುವಾಗಿ ಬಂದಿದೆ ಅಂತ ಯಾವ ರೀತಿಯಾಗಿ ರಿಮೂವ್ ಮಾಡೋದು ತಿಳಿದುಕೊಂಡಿರೋ ಫ್ರೆಂಡ್ಸ್. ಯಾಕೆ ಬಂದಿದೆ ಆ ಕಮ್ಯುನಿಟಿ ಸ್ಟ್ರೈಕ್, ಕಮ್ಯುನಿಟಿ ವಾರ್ನಿಂಗ್ ಸ್ಟ್ರೈಕ್ ಯಾವ ರೀತಿ ಬಂದಿದೆ, ಅದಕ್ಕೆ ಬಂದಿದೆ ತಿಳಿದುಕೊಂಡ್ರೆ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ಇದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ಲೈಕನ್ನ ಎನೇಬಲ್ ಮಾಡಿಟ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಪಕ್ಕದ ಬೆಲ್ಲೈಕನ್ನ ಎನೇಬಲ್ ಮಾಡಿಟ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವೇನಾದರೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿ ಫ್ರೆಂಡ್ಸ್. ಏನೋ ಪ್ರಾಬ್ಲಮ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.